ರಾಯಬಾಗ ತಾಲೂಕು ಹಂದಿಗುಂದ ಗ್ರಾಮಕ್ಕೆ ಭೇಟಿ ನೀಡಿದ ಸಚಿವ ಸತೀಶ್ ಜಾರಕಿಹೊಳಿ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕಡೆಯ ಗ್ರಾಮ ಹಂದಿಗುಂದಕ್ಕೆ ಸೋಮವಾರ ಮಧ್ಯಾಹ್ನ 2:30 ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಸತೀಶ್ ಜಾರಕಿಹೊಳಿ ಅವರು ಸಾರ್ವಜನಿಕರ ಅಹವಾಲು ಸ್ವೀಕರಿಸಲು ಆಗಮಿಸಿದರು. ಗ್ರಾಮದಲ್ಲಿನ ರಸ್ತೆಗಳು, ಶಾಲಾ ಕಟ್ಟಡಗಳು, ಸಮುದಾಯ ಭವನ, ಕಲ್ಯಾಣ ಮಂಟಪ, ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ನಿರ್ಮಿಸಿಕೊಡುವುದಾಗಿ ಭರವಸೆ ನೀಡಿದರು. ಘಟಪ್ರಭಾ ಎಡದಂಡೆ ಕಾಲುವೆಗೆ ಇನ್ನೂ ಹೆಚ್ಚಿಗೆ 5 ದಿನಗಳು ನೀರು ಹರಿಸಬೇಕು ಅಂತ ಸಾರ್ವಜನಿಕರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಬರುವ ಮೇ ತಿಂಗಳಲ್ಲಿಯೂ ಕೂಡ ಘಟಪ್ರಭಾ ಎಡದಂಡೆ ಕಾಲುವೆಗೆ ನೀರು ಬಿಡಬೇಕಾಗುತ್ತೆ. ನೀರಾವರಿ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿದ್ದೇವೆ. ಮುಂದಿನ ತಿಂಗಳು 10 ದಿನ ಕಾಲುವೆಗೆ ನೀರು ಹರಿಸುವುದಾಗಿ ಭರವಸೆ ನೀಡಿದರು. ಗ್ರಾಮದ ಕಾಂಗ್ರೆಸ್ ಪಕ್ಷದ ಮುಖಂಡ ಪರಗೌಡ ಪಾಟೀಲ್ ಅವರ ಮನೆಯಲ್ಲಿ ಪಕ್ಷದ ಕಾರ್ಯಕರ್ತರೊಂದಿಗೆ ಮಾತನಾಡುತ್ತಾ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಭೂಸೇನಾ ನಿಗಮದ ಮಾಜಿ ಅಧ್ಯಕ್ಷರು ಹಾಗೂ ಮಾಜಿ ಶಾಸಕ ಶ್ಯಾಮರಾವ್ ಘಾಟಗೆ, ಕಾಂಗ್ರೆಸ್ ಪಕ್ಷದ ಒಬಿಸಿ ಜಿಲ್ಲಾ ಘಟಕದ ಅಧ್ಯಕ್ಷ ಅರ್ಜುನ್ ನಾಯ್ಕವಾಡಿ, ಬೆಳಗಾವಿ ಬಿಮ್ಸ್ ನಿರ್ದೇಶಕರು ನ್ಯಾಯವಾದಿ ರಾಜು ಶಿರಗಾವಿ, ಕೆಪಿಸಿಸಿ ಕಿಸಾನ್ ಘಟಕದ ರಾಜ್ಯ ಉಪಾಧ್ಯಕ್ಷ ದಸ್ತಗೀರ್ ಕಾಗವಾಡೆ, ಕಾಂಗ್ರೆಸ್ ಪಕ್ಷದ ಕುಡಚಿ ಬ್ಲಾಕ್ ಮಾಜಿ ಅಧ್ಯಕ್ಷ ರೇವಣ್ಣ ಸರ್ವ, ರಾಯಭಾಗ ತಾಲೂಕು ಪಂಚಾಯತ್ ಇಒ ಡಾಕ್ಟರ್ ಸುರೇಶ್ ಕದ್ದು, ಪಿಡಿಒ ಮಹಾದೇವ ಕುಂಬಾರ್, ಶಿವನಗೌಡ ಪಾಟೀಲ್, ಗ್ರಾಮ ಪಂಚಾಯತ್ ಸದಸ್ಯ ರಾಮಪ್ಪ ತಳವಾರ್, ಮಲನಗೌಡ ಪಾಟೀಲ್, ಹಂದಿಗುಂದ ಗ್ರಾಮ ಆಡಳಿತಾಧಿಕಾರಿ ಆನಂದ್ ಕಾಂಬ್ಳೆ, ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಹನುಮಂತ ಅಗಸ್ತಿ, ಶಿವಪ್ಪ ಪಾಟೀಲ್, ಕಾಂಗ್ರೆಸ್ ಪಕ್ಷದ ಯುವ ಧುರೀಣ ಹಾಲಪ್ಪ ಪೂಜಾರಿ, ರವೀಂದ್ರ ಗಸ್ತಿ, ದಲಿತ ಮುಖಂಡ ಲಕ್ಕಪ್ಪ ಹೊಸಾಲಿ, ಮಾರುತಿ ಅಜ್ಜಪ್ಪಗೋಳು, ಸುರೇಶ್ ಕೂಡ್ಕಿ, ಮಹಾಂತಪ್ಪ ಬಂದಿ, ಬರ್ಮಪ್ಪ ಮೇಟಿ, ಮಹಾದೇವ ಹೆಗ್ಗಾನಿ, ಈರಪ್ಪ ನಾವಿ, ಲಕ್ಷ್ಮಣ್ ಚಿನ್ನಗುಂಡಿ ಹಾಗೂ ದರೆಪ್ಪ ಖಾನಗೌಡರ, ಬಸವರಾಜ್ ಮೈತ್ರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಶಿವಾಜಿ ಮೈತ್ರಿ, ರಾಯಭಾಗ. Go read it. Go read it. ಬರ್ಪಾಸ್ ಇದ್ದಾರೆ ಇದರವರ ನಸ್ಮನ ಬರ್ಲ ಬರ್ ಓಪನ್ ಮಾಡಿ ನಮ್ಮಂತ ಈ ಕಡೆ ನೋಡ್ರಿ ಸರ್ ಸರಿ 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 ಗೌಡ ಸ್ವಲ್ಪ ಬಂದ್ರಿ ಸರ್, ಪುರಾತನವಾದಂಥ ಹಾಲಸಿದ್ದೇಶ್ವರ ದೇವಾಲಯ. ಓಕೆ ಸರ್, ಓಕೆ. ಕ್ಷಣಾರ್ಧದಲ್ಲಿ ಮಿಸ್ಟೇಕ್ ಆಗಿಬಿಡ್ತಾವ. आराम से ना